ಇಂಡಿಯಾ ಅಭ್ಯರ್ಥಿಯಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಇಡೀ ಕ್ಷೇತ್ರದಲ್ಲಿ ಓಡಾಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬಿಜೆಪಿಯ ಕಟ್ರಾಳ್ ಅವರು ಯುವಮೋರ್ಚೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷದ ಏನು ಇಷ್ಟು ಸುಮಾರು 20-30 ವರ್ಷದಿಂದ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥ ಘೋಷಣೆ ಆಗಿದೆ. ಅವರು ಕೂಡ ವಿದ್ಯಾವಂತರು, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು, ಸಾಕಷ್ಟು ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಆಸಕ್ತಿ ಈ ಪದವೀಧರರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು. 5 ಜಿಲ್ಲೆಗಳಲ್ಲಿ ನನ್ನ ಕೈಯಲ್ಲಿ ಎಷ್ಟಾದರೂ ಅಷ್ಟು ಶಕ್ತಿಗೆ ಮೀರಿ ಮುಂಬರುವ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರೋದು ಖಚಿತ. ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಆಸಕ್ತಿ ಇರ್ತಕ್ಕಂಥ ಕ್ಯಾಂಡಿಡೇಟು. ಅವ್ರಿಗೆ ಎಲ್ಲರೂ ಕೂಡ ವಿದ್ಯಾವಂತರಿರ್ತಕ್ಕಂಥ, ಪ್ರಬುದ್ಧರಿರ್ತಕ್ಕಂಥ ಚುನಾವಣೆ ಇದು. ವಿದ್ಯಾವಂತರಿರ್ತಕ್ಕಂಥ ಮತದಾರರು ಎಲ್ಲರೂ ಕೂಡ ಏನು ಇಡೀ ದೇಶದಲ್ಲೇ ಮೋದಿಜಿಯವರ ಬಿಜೆಪಿಯ ಪಕ್ಷದಲ್ಲಿ ಏನು ಇಡೀ ಪ್ರಪಂಚದಲ್ಲೇ ಭಾರತನ ಎತ್ತಿ ನೋಡ್ತಕ್ಕಂಥ ಏನು ಬಿಜೆಪಿ ಪಕ್ಷ, ಮೋದಿಜಿಯವರ ಸರ್ಕಾರ, ಅವರಿಗೆ ಕೈ ಬಲಪಡಿಸಬೇಕು ಅಂತೇಳಿ ಇವತ್ತು ನಮ್ಮ ಕ್ಯಾಂಡಿಡೇಟ್ನ ಎಲ್ಲರೂ ಕೂಡ ಗೆಲ್ಲಿಸಿ ಮುಂಬರುವ ದಿನಗಳಲ್ಲಿ ಎಲ್ಲ ವಿದ್ಯಾವಂತರು ಅವರಿಗೆ ಕೈ ಜೋಡಿಸಿ ಗೆಲ್ಲಿಸಿ ಮುಂಬರುವ ದಿನಗಳಲ್ಲಿ 5 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳಿಗೆ ಅವರು ಹೆಗಲು ಕೊಟ್ಟು ಕೆಲಸ ಮಾಡ್ತಕ್ಕಂಥ ವಿಶ್ವಾಸ ಇದೆ. ಮಾಡ್ತೀವಿ ಅಂತ ಅವರು ಒಂದು ಸಾಕಷ್ಟು ಈಗಾಗಲೇ ಒಂದು ಪ್ರಣಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಮುಂಬರುವ ಒಂದು 2.5 ತಿಂಗಳಲ್ಲಿ ಎಲೆಕ್ಷನ್ ಮುಗೀತದೆ. ಹಂಗಾಗಿ ಸಾಕಷ್ಟು ದೊಡ್ಡ ಕ್ಷೇತ್ರ ಇದರಿಂದ ಅವರು ಓಡಾಡಕ್ಕೆ ಆಗೋದಿಲ್ಲ. ಹಂಗಾಗಿ ಇಡೀ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲ ಮತದಾರರ ಹತ್ರ ಹೋಗಿ ಅವರೇ ಒಂದು ಕ್ಯಾಂಡಿಡೇಟ್ ಅಂತಕ್ಕಂಥ ಮತಯಾಚನೆ ಮಾಡಬೇಕಂತ ಈಗಾಗಲೇ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಮತದಾರರು ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಪ್ರಬುದ್ಧರು ಹಾಗೂ ವಿದ್ಯಾವಂತರು ಇರ್ತಕ್ಕಂಥ ಒಂದು ನಮ್ಮ ಕ್ಯಾಂಡಿಡೇಟ್ನ ಅವ್ರನ್ನ ಗುರುತಿಸಬೇಕು, ಅವ್ರಿಗೆ ಮತ ಕೊಡಬೇಕಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಂತ ರಾಮಚಂದ್ರಗೌಡ ಸರ್ ಮತ್ತು ಎಲ್ಲ ನನ್ನ ಬಿಜೆಪಿಯ ಮುಖಂಡರು, ಮಾರ್ಚ್ 10ನೇ ತಾರೀಕು ಭಾರತೀಯ ಜನತಾ ಪಕ್ಷ ಮತ್ತು JDS ಎರಡೂ ಸೇರಿ NDA ಅಭ್ಯರ್ಥಿಯಾಗಿ ನನ್ನ ಘೋಷಣೆ ಆಯಿತು. ಘೋಷಣೆ ಆದ ನಂತರ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ತುಂಬ ಅಭೂತಪೂರ್ವವಾದಂಥ ಒಂದು ಸ್ಪಂದನೆ ಪದವೀಧರರು ಮತ್ತು ಶಿಕ್ಷಕರ ಮಿತ್ರರು ಸಿಗ್ತಾ ಇದೆ. ಅದೇ ರೀತಿ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ, ಪದವೀಧರ ಬಂಧುಗಳಿಗೆ, ಶಿಕ್ಷಕರಿಗೆ ಸರ್ಕಾರದಿಂದ ಏನೆಲ್ಲ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ, ಅವುಗಳನ್ನು ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಪರಿಣಾಮವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮೆಲ್ಲ ಪದವೀಧರ ಬಂಧುಗಳಿಗೆ ವಿನಂತಿ ಮಾಡಿದಾಗ ತುಂಬ ಒಳ್ಳೆ ರೀತಿಯ ಸ್ಪಂದನೆ ಸಿಗ್ತಾ ಇದೆ. ಇವತ್ತಿನ ಈ ಸರ್ಕಾರ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ. ಲೋಕಸೇವಾ ಆಯೋಗದ ಅಧ್ಯಕ್ಷ ಆದಂಥ ಶಿವಶಂಕರಪ್ಪ ಸೌಕಾರ್ ಅವರೇ ಒಬ್ಬ ಪ್ರತಿಭಾನ್ವಿತ ಪದವೀಧರನಿಗೆ ಸಿಗಬೇಕಾದಂಥ ಒಂದು ಅವಕಾಶನ ತನ್ನ ಮಗಳಿಗೆ 40,000 ರೂಪಾಯಿಗೆ ಅವರು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ ಕೆಲಸ ಕೊಟ್ಟು ಹೈಕೋರ್ಟ್ ಚೀಮಾರಿ ಹಾಕೋ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇದೊಂದು ಸಣ್ಣ ಉದಾಹರಣೆ. ಇದು ಎಷ್ಟು ನಮ್ಮ ಪದವೀಧರರಿಗೆ ಇವತ್ತಿನ ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದೆ. ಅವುಗಳ ಪರವಾಗಿ ಪರಿಣಾಮಕಾರಿಯಾಗಿ ಧ್ವನಿ ಎತ್ತಲಿಕ್ಕೆ ವಿಧಾನ ಪರಿಷತ್ನಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ತುಂಬ ಒಳ್ಳೆಯ ಸ್ಪಂದನೆ ಸಿಕ್ತು. ಅದೇ ರೀತಿ ನಾನು ನಿನ್ನೆ ಚಿಂತಾಮಣಿ, ಬಾಗೇಪಲ್ಲಿ ಪ್ರವಾಸ ಮುಗಿಸಿ ಇವತ್ತು ಶಿಡ್ಲಘಟ್ಟಕ್ಕೆ ಬಂದು ಬೆಳಗಿನ ಒಂದು 14-15 ಶಾಲೆಗಳನ್ನ ವಿಸಿಟ್ ಮಾಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಗೂ ಸಿಕ್ಕಿದೆ. ಎಲ್ಲ ರೆಸ್ಪಾನ್ಸ್ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಮತ್ತು JDSನ NDA ಅಭ್ಯರ್ಥಿಗೆ ಕಳೆದ 10 ಚುನಾವಣೆಗಳಲ್ಲೂ ಸಹ NDAನಲ್ಲಿ ಗೆದ್ದಿರುವಂಥ 8 ಸಾರಿ BJP ಗೆದ್ದಿದೆ, 2 ಸಾರಿ JDS ಗೆದ್ದಿದೆ. 11ನೇ ಚುನಾವಣೆಯಲ್ಲೂ ಸಹ NDA ಅಭೂತಪೂರ್ವ ಜಯನ್ನ ಗಳಿಸೋದ್ರ ಮುಖಾಂತರ 2028ರ ವಿಧಾನಸಭಾ ಚುನಾವಣೆಗೆ ಇದೊಂದು ದಿಕ್ಸೂಚಿಯಾದ ಚುನಾವಣೆ. ವಿಧಾನ ಪರಿಷತ್ 4 ಚುನಾವಣೆ ಆಗ್ತವೆ. ಅದರಲ್ಲೂ ಆಗ್ನೇಯ ಪದವಿ ಕ್ಷೇತ್ರ BJPಯ ಮತ್ತು JDSನ NDA ಭದ್ರಕೋಟೆ ಇದು. ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ಪದವೀಧರರ ಸಹಕಾರದಿಂದ ನಾವು ಇಡೀ ಚುನಾವಣೆಯನ್ನು ಗೆಲ್ತೀವಿ. ಗೆಲ್ಲೋದ್ರ ಮುಖಾಂತರ 2028ರಲ್ಲಿ ಭಾಜಪದ ಮತ್ತು JDS ನೇತೃತ್ವದ ಸರ್ಕಾರ ತರಲಿಕ್ಕೆ ಇದೊಂದು ಮುನ್ಸೂಚನೆ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಶಿಡ್ಲಘಟ್ಟದ ಎಲ್ಲ ಪದವೀಧರ ಬಂಧುಗಳು ಈ ಚುನಾವಣೆಯಲ್ಲಿ BJPನ JDSನ ಅಭ್ಯರ್ಥಿಯನ್ನು ನಾನು ಬೆಂಬಲಿಸಬೇಕಾಗಿ ವಿನಂತಿ ಮಾಡ್ತಾ, ನಿಮ್ಮಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮತ್ತು ಸಹಕಾರದಲ್ಲಿರ್ತೀನಿ. ಅದರ ಜೊತೆಗೆ
ನನಗೇನು ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ಪದವೀಧರರ ಅಹವಾಲುಗಳನ್ನ ಕೇಳಿದಾಗ ನನಗೆ ಒಂದು ಅನಿಸ್ತು, ತುಂಬ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪದವೀಧರಿಗೆ ಓದಲಿಕ್ಕೆ ಈ ಲೈಬ್ರರಿಗಳು ಕೊರತೆ ಭಾಳ ಕಡೆ ಇದೆ, ಮಾಹಿತಿ ಕೊರತೆ ಇದೆ.